ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಾರಿ ಬಾರ್ಡರ್ ಥರ ಮಾಡ್ತಾ ಇದ್ದೀನಿ, ವಿದೌಟ್ ಕುಚ್ಚು ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕುಚ್ಚು ಹಾಕ್ಕೋಬೋದು. ತುಂಬ ಸಿಂಪಲ್ ಆಗಿರುವಂತಹ ಹೊಸ ರೀತಿಯ ಡಿಸೈನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ಡಿಸೈನ್ ಇದು. ಇದಕ್ಕೆ 6 ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತೀನಿ ನಾನು. ಇದಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕು. ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ, ಸಿಂಗಲ್ ಕ್ರೋಶೆ ಹಾಕಿ. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಕುಚ್ಚು ಬೇಕು ಅಂದರೆ ಕುಚ್ಚು ಹಾಕ್ಕೋಬೋದು ನೀವು. ನಾನಿಲ್ಲಿ ಅದಕ್ಕೋಸ್ಕರ ತೋರಿಸಿರೋದಷ್ಟು, ನಾನು ಕುಚ್ಚು ಹಾಕಲ್ಲ, ಕುಚ್ಚು ಹಾಕೋದೇ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು. ಈಗ ದಾರ ಮೇಲ್ ಮಾಡಿ ಇದಕ್ಕೆ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 3 ಸ್ಮಾಲ್ ಬೀಡ್ಸನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 3 ಚಿಕ್ಕ ಬೀಡ್ಸ್ ಇರುತ್ತಲ್ವ ಸ್ಮಾಲಿಂದು, ಅದನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ, ಸ್ಮಾಲ್ ಬೀಡ್ಸ್ ಈ ಥರ ಮಾಡಿಬಿಟ್ಟು ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ನೀವು ಫಸ್ಟ್ ಈಗ ಎಲ್ಲಿ ಲಾಕ್ ಬೀಡ್ ಸೇರಿಸಿದ್ದೀರಿ, ಎಲ್ಲಿ ಬೀಡ್ ಸೇರಿಸೋಕ್ಕಿಂತ ಮೊದಲೇ ಲಾಕ್ ಮಾಡಿದ್ದೀರಲ್ವ, ಅದೇ ಪಾಯಿಂಟಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಆ ಮೊದಲಿನ ಎಲ್ಲಿ ಪಾಯಿಂಟ್ ಇದೆ ಅಲ್ಲಿ. ಆವಾಗ ಅದು ಟ್ರಯಾಂಗಲ್ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬರುತ್ತೆ. ಒಂದೇ ಪಾಯಿಂಟಲ್ಲಿ 2 ಸಾರಿನ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಎರಡೂ ಮಾಡ್ಕೋಬೇಕು. ಬೀಡ್ ಸೇರಿಸೋದಕ್ಕಿಂತ ಮೊದಲೇ ನೀವು ಎಲ್ಲಿ ಲಾಕ್ ಮಾಡಿದ್ದೀರೋ ಅಲ್ಲೇ ಬೀಡ್ ಸೇರಿಸಿದ ಮೇಲೇ ಲಾಕ್ ಮಾಡ್ಕೋಬೇಕು. ಈಗ 3 ಚೈನ್ ಮಾಡಿಕೊಂಡು ಬಟ್ಟೆ ಎಲ್ಲಿಗೆ ಬರುತ್ತೋ ಬಟ್ಟೆಯಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ದಾರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ. ನಾನು ಒಂದೇ ಸ್ಟೆಪ್ಪಲ್ಲೇ ಮಾಡ್ತಾಯಿದ್ದೀನಿ ಇದು ನಾನು. ಈಗ ನೋಡಿ, ಮತ್ತೆ 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬಂದು ಆ ಬೀಡ್ ಲಾಕ್ ಮಾಡಿದಿರಲ್ವ, ಫಸ್ಟು ಬೀಡ್ ಲಾಕಲ್ಲಿರೋ ಆ ಫಸ್ಟ್ ಲಾಕಲ್ಲಿ ಸೇರಿಸ್ಕೋಬೇಕು. ನೋಡಿ, ಬ್ಯಾಕ್ ಸೈಡಲ್ಲಿ ಬೀಡ್ ಎಲ್ಲಿ ಸೇರಿಸಿದ್ದೀರಾ, ಲಾಕ್ ಮಾಡಿದ್ದೀರಾ, ಅದೇ ಲಾಕಲ್ಲೇ ನೀವು ಸೇರಿಸ್ಕೋಬೇಕು. ಸರಿ ಗಮನಿಸ್ಕೊಂಡು ನೋಡಿ. ಬೀಡ್ನ ಬುಡಕ್ಕೆ 2 ಸಾರಿನೂ ಒಂದೇ ಪಾಯಿಂಟಲ್ಲಿ ತಾನೇ ಮಾಡಿರೋದು. ನೀವು ಒಂದು ಸಾರಿ ಮಾಡಿರೋದು ಇಲ್ಲಿ ಏನು ಸಿಗುತ್ತೆ ನಿಮಗೆ, ಫಸ್ಟ್ ಟೈಮ್ ಮಾಡಿರೋದು ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಬೀಡ್ ಸುತ್ತಲೂ ಚೈನ್ ಬರೋ ಥರ ಚೈನ್ ಹಾಕ್ಕೋಬೇಕು. 5 6 7 ಚೈನ್ ಹಾಕಿ ನೋಡ್ತಾ ಇದ್ದೀನಿ. ನೋಡೋಗ ಸಾಕಾಗಲ್ಲ, ನೀವು ನೋಡಿಕೊಂಡು ಈ ಥರ ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ. 8 9 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಲಾಕ್ ಇರುತ್ತಲ್ವ, ಈ ಕಡೆನೂ ಅದೇ ಲಾಕು, ಆ ಒಂದೇ ಪಾಯಿಂಟಿಗೆ ಮಾಡಿರೋಂಥ ಲಾಕು, ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು ನೀವು. 9 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರುತ್ತೆ. ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೊಳ್ಳಿ, ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ. ಬೀಡ್ನ ಸುತ್ತಲೂ ಬರೋ ಥರ, ಈ ಥರ ಬರೋ ಥರ ಆಗಬೇಕು, ಹೀಗೆ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಈ ನೆಕ್ಸ್ಟ್ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಒಂದೇ ಸ್ಟೆಪ್ಪಲ್ಲೇ ಆಗತ್ತೆ ಎಲ್ಲ. ಫ್ರಂಟ್ ಸೈಡಿಗೆ ಬಂದು ಫಸ್ಟ್ 3 ಚೈನ್ ಸಿಗುತ್ತಲ್ಲ, ಫ್ರಂಟ್ ಸೈಡಿಗೆ ಬಂದಾಗ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ ಸುತ್ತಲೂ ಹಾಕಿರೋ 9 ಚೈನ್ ಇದೆಯಲ್ವ, ಅದರಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹತ್ರ ಹಾಕ್ಕೋಬೇಕು. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಮತ್ತೆ ದಾರ ತೊಗೊಂಬನ್ನಿ ಒಳಗಿಂದ 3 ಲೂಪನ್ನು ಒಂದೇ ಮಾಡ್ಕೊಳ್ಳಿ. ಇದು ಹಾಫ್ ಡಬಲ್ ಕ್ರೋಶೆ ಗೊತ್ತಿದೆ ಅಲ್ವ ನಿಮಗೆ. 3 ಆಯಿತು. ಮತ್ತು ದಾರ ತಗೊಂಡು ಮತ್ತೆ ತನ್ನಿ 4 ಆಯಿತು. ಕೌಂಟ್ ಮಾಡ್ಕೊಳ್ಳಿ. 5 6 ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಮಿಡ್ಲಲ್ಲಿ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸ್ಕೊಂಡ್ಮೇಲೆ ಈಗ ಇದು ಲಾಕ್ ಮಾಡಬೇಕಾಗಿಲ್ಲ ಬೀಡು, ಹಾಗೆ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಮುಂದೆ ಮಿಡ್ಲಲ್ಲಿ ಬೀಡ್ ಬರೋ ಥರ ಮಾಡ್ಕೋಬೇಕು ನೀವು. 2 3 4 5 6 ನೋಡಿ. 6 ಬೀಡ್ಸ್, 6 ಹಾಫ್ ಡಬಲ್ ಕ್ರೋಶೆ ಆಗಿ ಬೀಡ್ಸ್ ಹಾಕಿ ಮತ್ತೆ 6 ಮಾಡಿದ್ದೀನಿ. ಆದರೂ ಇನ್ನೊಂದು 7 ಮಾಡ್ತೀನಿ. ಯಾಕೆ ಅಂದರೆ ಆ ಬೀಡ್ಸು ಹಾಕಿದಾಗ ಅದು ಈ ಕಡೆಗೆ ವಾಲುತ್ತೆ ಲೆಫ್ಟ್ ಸೈಡಿಗೆ.
ಆವಾಗ ಅದು ಮಿಡ್ಲಲ್ಲಿ ಇದ್ದಂಗೆ ಅನ್ಸಲ್ಲ. ಅದಕ್ಕೆ ಈ ಕಡೆ ಒಂದು ಎಕ್ಸ್ಟ್ರಾ ಮಾಡ್ತೀನಿ ನಾನು 7. ನೀವು ನೋಡ್ಕೊಳ್ಳಿ, ನಿಮಗೆ ಮಿಡ್ಲಲ್ಲಿ ಇದೆ ಅಂದರೆ ಅಷ್ಟೇ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಟ್ಟು ಆ ಬೀಡ್ ಮಧ್ಯದಲ್ಲಿ ಬರಬೇಕಷ್ಟೇ, ಕರೆಕ್ಟ್ ಮಿಡ್ಲಿಗೆ ಬರಬೇಕು. ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ. ಮಿಡ್ಲಲ್ಲಿ ಸ್ಮಾಲ್ ಬೀಡ್ ಬರುತ್ತೆ, ಆರ್ಚ್ ಈ ರೀತಿ ಬರುತ್ತೆ, ಕ್ರೌನ್ ಶೇಪಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಟ್ರಯಾಂಗಲ್ ಶೇಪ್ ಬೀಡ್ಸಿಗೆ ಮೇಲಿಂದ ಆರ್ಚ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಕುಚ್ಚು ಹಾಕ್ಕೋಬೋದು. ಕುಚ್ಚು ಹಾಕೋಕ್ಕೆ 3 ಚೈನ್ ಕಡಿಮೆ ಆಗುತ್ತೆ ಅಂದರೆ 4 ಚೈನ್ ಹಾಕ್ಕೋಬೋದು, 4-5 ಚೈನು ಹಾಕ್ಕೋಬೋದು. ನಾನಿಲ್ಲಿ ಗ್ಯಾಪ್ ಬರೋದಕ್ಕೋಸ್ಕರ 3 ಚೈನ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ನಾನು ಕುಚ್ಚು ಸೇರಿಸಲ್ಲ, ಯಾಕಂದರೆ ಹತ್ರ ಆದರೂ ತುಂಬ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಆ ಥರ ಮಾಡಿರೋದು. ನೀವು ಹತ್ರ ಬೇಕು ಅಂದರೆ ಚೈನ್ ಹಾಕೋದೇ, ಈ 3 ಚೈನ್ ಹಾಕೋದೇನು ಮಾಡ್ಬೋದು. ಈಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀನಿ. ಅದು ಆರ್ಚ್ ಮಾಡೋಕ್ಕೆ ಬೇಕಾಗತ್ತೆ ನಮಗೆ ಆ 3 ಚೈನು. ಈ ಥರ 2-3 ಚೈನ್ಗಳ ಲಾಕ್, 3 ಚೈನ್ ಲಾಕು ಮಾಡಿದ್ದೀನಿ ನಾನು ಆರ್ಚ್ ಆದಮೇಲೆ. ಈಗ ಮತ್ತೆ 3 ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ 3 ಇದೇ ಥರ ಟ್ರಯಾಂಗಲ್ ಶೇಪ್ ಬರೋಕ್ಕೆ ಈ ಥರ 3 ಸೇರಿಸ್ಕೊಳ್ಳಿ. ನೀವೀಗ ಎಲ್ಲಿ ಸೇರಿಸಿದ್ದೀರಾ ಅಲ್ಲೇ ಮತ್ತೆ ಲಾಕ್ ಮಾಡಬೇಕು. ಈಗ ಬೀಡ್ ಲಾಕ್ ಮಾಡಿಬಿಟ್ಟು 3 ಸೇರಿಸಿ ಬೀಡ್ ಲಾಕ್ ಮಾಡಿಬಿಟ್ಟು ನೋಡಿ, ಈಗ ನೀವು ಎಲ್ಲಿ ಸೇರಿಸಿದ್ದೀರಾ ಅದೇ ಜಾಗದಲ್ಲಿ ಅದೇ ಪಾಯಿಂಟಿಗೆ ಮತ್ತೆ ಸೇರಿಸ್ಕೊಳ್ಳಿ. ಲಾಕ್ ಮಾಡಿ ಬೀಡ್ಸ್ ಹಾಕಿದ ಮೇಲೆ ಆವಾಗ ಆ ಟ್ರಯಾಂಗಲ್ ಶೇಪ್ ಬರುತ್ತೆ. ಈಗ ಮತ್ತೆ 3 ಚೈನು, 1 2 3 ಇದನ್ನು ಬಟ್ಟೆಗಳತ್ತು ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡಿಗೆ ಬರಬೇಕು. 3 ಚೈನ್ ಹಾಕ್ಕೊಂಡು 1 2 3 ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ಆವಾಗ. ಈಗ ಇದನ್ನು ಬೀಡ್ ಲಾಕ್ನ ಜೊತೆಯಲ್ಲೇ ಆ ಬೀಡ್ ಎಲ್ಲಿ ಸೇರಿಸಿದ್ದೀರಾ ಅದಕ್ಕೆ ಲಾಕ್ ಮಾಡ್ಕೋಬೇಕು, ನೀವು ಸೇರಿಸ್ಕೋಬೇಕು. ಈಗ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಆ ಬೀಡ್ ಎಲ್ಲಿ ಸೇರಿಸಿದ್ರೆ ಅಲ್ಲೇ ಹಾಕ್ಕೋಬೇಕು, ಅದಕ್ಕೆ ಆ ಲಾಕಿಗೆ. ಈಗ 9 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 5 6 7 8 9 ಚೈನ್ ಹಾಕ್ಕೊಂಡು ಮತ್ತೆ ಬೀಡನ್ನ ಲಾಕಿಗೆ, ಬೀಡ್ ಎಲ್ಲಿ ಲಾಕ್ ಮಾಡಿದ್ದೀರಾ ಅಲ್ಲೇ ಲಾಕ್ ಮಾಡ್ಕೋಬೇಕು. ಇಲ್ಲೇ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಗ ಬೀಡ್ ಸುತ್ತಲೂ ಬರುತ್ತೆ. ನೀವು ಹಾಕಿರೋ ಬೀಡ್ಸ್ ಸ್ವಲ್ಪ ದೊಡ್ಡದಿದ್ದರೆ ಜಾಸ್ತಿ ತೊಗೋಬೋದು, ಸಣ್ಣದಿದ್ದರೆ ಕಡಿಮೆ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು. ನೀವು ಅದು ಹಾಕಿರೋ ಬೀಡ್ಸನ್ನು ಅಂದ್ಕೊಂಡಿರುತ್ತೆ. ನೆಕ್ಸ್ಟ್ 3 ಚೈನ್ ಮಾಡಿ ಅದರ ಲಾಕಲ್ಲಿ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಫಸ್ಟ್ 3 ಚೈನ್ ಇರುತ್ತಲ್ಲ, ಫಸ್ಟ್ ಚೈನು ಅದರಲ್ಲಿ ಲಾಕ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಆ 9 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ದಾರ ಸುತ್ಕೊಳ್ಳಿ, ಅದರೊಳಗಿಂದ ದಾರ ತನ್ನಿ 3 ಲೂಪನ್ನು ಒಂದೇ ಮಾಡಿ. 6 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ ನಾನು. 6 ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ 6 ಅಥವಾ 7, ನಾನು 7 ಹಾಕ್ತೀನಿ. ಯಾಕೆಂದರೆ ಆ ಬೀಡ್ ಸೇರಿಸಿದಾಗ ಬೀಡ್ಸು ಲೆಫ್ಟ್ ಸೈಡಿಗೆ ವಾಲ್ಕೊಳ್ಳುತ್ತೆ. ಆವಾಗ ನಾವು 6 ಹಾಕಿದರೆ ಕಡಿಮೆ ಆಗುತ್ತೆ, 5 ಹಾಕಿದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ನೋಡ್ಕೊಳ್ಳಿ, ನಿಮಗೆ ಒಟ್ಟು ಬೀಡ್ಸ್ ಮಧ್ಯದಕ್ಕೆ ಬರಬೇಕು. ನೀವು ಅದು ಹೇಗೆ ಎಷ್ಟು ಇದ್ದರೆ ಬರುತ್ತೆ ನಿಮಗೆ ನೋಡ್ಕೊಳ್ಳಿ. ಮಿಡ್ಲಿಗೆ ಬೀಡ್ ಬರೋ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಈಗ ಈ ಬೀಡ್ ಪಕ್ಕ 3 ಚೈನ್ಸ್ ಇದೆಯಲ್ವ, ಫಸ್ಟ್ ಹಾಕಿರೋದು, ಆ 3 ಚೈನ್ಸಲ್ಲಿ ಅದನ್ನು ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 2 ಸರಿ 3 ಚೈನು. ಅದೇ ನಾನು ಹೇಳಿದ್ದು ಕುಚ್ಚು ಹಾಕಿದಂಗೆ, ಕುಚ್ಚು ಹಾಕೋದಾದರೆ 4 ಚೈನ್ ಬೇಕಂದ್ರೆ 4 ಚೈನ್ ಹಾಕ್ಕೊಳ್ಳಿ, 5 ಚೈನ್ ಬೇಕು ಅಂದರೆ 5 ಚೈನ್ ಹಾಕ್ಕೊಳ್ಳಿ. ನಾನು ಮೊದಲೇ ಹೇಳಿದಂಗೆ ನಾನು 3 ಹಾಕಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಿಗೆ ಈ ಥರ ಸೇರಿಸ್ಕೊಂಡು ಬೀಡ್ ಸೇರಿಸ್ಕೊಳ್ಳಿ. ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಥರ ತುಂಬ ಸಿಂಪಲಾಗಿ. ನೀವು ಬೇಕು ಅಂದರೆ ಆ ಮಧ್ಯೆ 3 ಚೈನಲ್ಲಿ ಕುಚ್ಚು ಹಾಕ್ಕೋಬೋದು, ಸಣ್ಣ ಕುಚ್ಚು. ಸಣ್ಣ ಆರ್ಚ್ ಆಗಿರೋದನ್ನು ಚಿಕ್ಕ ಚಿಕ್ಕ ಕುಚ್ಚುಗಳು ಚೆನ್ನಾಗೇ ಕಾಣಿಸುತ್ತೆ. ಅಥವಾ 2 ಆರ್ಚಿಗೆ ಒಂದರಂಗೆ ಕುಚ್ಚು ಹಾಕ್ಕೋಬೋದು.
ವಿದೌಟ್ ಕುಚ್ಚು ಇದೇ ಥರ ಮಾಡ್ಕೋಬೋದು. ನಾನು ವಿದೌಟ್ ಕುಚ್ಚು ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿರೋಂಥ ಡಿಸೈನು, ಬೇಗನೂ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಡಿಸೈನ್ಗಳು ಮತ್ತೆ ಅಪ್ಲೋಡ್ ಮಾಡ್ತೀನಿ ಕ್ರೋಶೆ ವರ್ಕನ್ನು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.